ಪ್ರಶಾಂತ್, ತುಂಬ ತಡ ಆಯ್ತಲ್ಲ ಬಿ ಜೆ ಪಿಯವರ ಪ್ರತಿಭಟನೆ ಅಂದರೆ. ಬಿ ಜೆ ಪಿಯವರು ಹೇಳ್ತಾರೆ ಏನೋ ನಮ್ಮದೇ ನಮಗೆ ಸಾಕು ಬೇಕಾಗಿದೆ, ಕ್ರಾಸ್ ವೋಟಿಂಗ್ ಅಂತೆ, ಬಣಬಡಿದಾಟ ಅಂತೆ ಅಂತಾರೆ ಅವರು. ಅದರ ಮಧ್ಯದಲ್ಲಿ ಈ ಹೋರಾಟ, ಪಾದಯಾತ್ರೆ ಎಲ್ಲಿ ಟೈಮ್ ಇರುತ್ತೆ? ಅದಿದ್ದು ಒಂದು ನೋಡಿ, ಬಿಡದಿಯಲ್ಲಿ ಏನೇನು ನಡೀತಾ ಇದೆ, ಆ ಹೋರಾಟದಲ್ಲಿ ನೇರವಾಗಿ ಭಾಗವಹಿಸಲಿಕ್ಕೆ ಭಾರತೀಯ ಜನತಾ ಪಾರ್ಟಿಯನ್ನು ಕರ್ಕೊಂಡಲ್ಲಿ ಹೋಗಲಿಕ್ಕೆ JDS ತಯಾರಿದ್ದಂತಿಲ್ಲ. ಹೌದು, ಯಾಕಂದರೆ JDSನ ನಮ್ಮ ಫೋರ್ಟೆ ಅಂತಾರೋ, ಫೋರ್ಟೆ ಅದು ಒಂದು ಎಪಿಸೆಂಟರ್ ಕೂಡ ಹೌದು. ಹೀಗಾಗಿ BJPಯನ್ನು ಒಳಗಡೆ ತೆಗೆದುಕೊಂಡು ತಾವೇ ಅಲ್ಲಿ ಹೋಗುವಂಥ ಒಂದು ಪ್ರಯತ್ನವನ್ನು JDSನವ್ರು ಮಾಡಲ್ಲ. ಹೀಗಾಗಿ BJP ಪ್ರತ್ಯೇಕವಾಗಿ ನಾವು ರೈತರ ಪರ ಇದ್ದೀವಿ ಅಂತಕ್ಕಂಥ ಹೋರಾಟವನ್ನು ಸಾಂಕೇತಿಕವಾಗಿ ಮಾಡಿದೆ ಅಂತ ನನಗನ್ಸುತ್ತೆ. ಓಕೆ, ಇವತ್ತಿನ ಸಂದರ್ಭದಲ್ಲಿ BJPಯ ಬಣಬಡಿದಾಟ ಅದು ಇದು ಚರ್ಚೆ ಆಗ್ತಿರ್ತಕ್ಕಂಥ ಸಂದರ್ಭದಲ್ಲಿ BJP JDS ಒಟ್ಟಾಗಿ ಪ್ರತಿಭಟನೆ ನಡೆಸಬೇಕು ಹೌದು. ಆದರೆ ಶಾಸನ ಸಭೆಯ ಒಳಗಡೆ ಆ ಪ್ರತಿಭಟನೆ ಒಟ್ಟಾಗಿ ನಡೀಬೋದೇ ಹೊರತು ಹೊರಗಡೆ ನನಗನ್ಸುತ್ತೆ ಪ್ರತ್ಯೇಕ ಪ್ರತಿಭಟನೆಗಳೇ ನಡೆಯುವ ಸಾಧ್ಯತೆಗಳು ಹೆಚ್ಚು. ಯಾಕಂದರೆ ಈಗ ಪಾದಯಾತ್ರೆಯನ್ನು ವಿಜಯೇಂದ್ರ ಮಾಡಿದರು, JDS ಅನ್ನು ಕರೆದ್ರು. ಅವರೇನು ಪೂರ್ತಿ JDS ಅನ್ನು ಒಳಗೆ ಮೂಡಾದ್ ಹೇಳ್ತಾ ಇದ್ದೀರಿ, ಮೂಡಾದ್ ಪಾದಯಾತ್ರೆ. ಆಗ JDS ಕೂಡ ಒಳಗಡೆ ಹೋಗ್ಲಿಕ್ಕೆ ತಯಾರಿರಲಿಲ್ಲ. ಯಾಕಂದರೆ ನಮ್ಮ ಭಾಗದಲ್ಲಿ ಹಾದು ಹೋಗ್ತಿದ್ದೀರಿ, ನಿಮ್ಮನ್ನು ಯಾಕೆ ನಾವು ಸಪೋರ್ಟ್ ಮಾಡಬೇಕು ಅನ್ನೋದು JDSನ ಧೋರಣೆ. ಈಗ ಬಿಡದಿಯ ಪ್ರತಿಭಟನೆಗಳಲ್ಲಿ BJPಗೇನಲ್ಲಿ ಇನ್ರೋಡ್ಸ್ ಮಾಡ್ತಕ್ಕಂಥ ಸಾಧ್ಯತೆಗಳೇನು ತೀವ್ರ ಕಡಿಮೆ. ಅವ್ರಿಗೇನಲ್ಲಿ ಭಾಳ ಏನು ಅಂದರೆ ಕೆಳಗಡೆ ಅವ್ರಿಗೊಂದು ಕಾರ್ಯಕರ್ತರ ಅಪ್ಯಾರಟಸ್ ಇದೆ, ಸಂಘಟನೆ ಅಪ್ಯಾರಟಸ್ ಏನು ಮಾಗಡಿ ಕ್ಷೇತ್ರದಲ್ಲಿ ಅವ್ರಿಗೇನಿಲ್ಲ. ಹೀಗಾಗಿ ಒಂದು ಸಾಂಕೇತಿಕ ಪ್ರತಿಭಟನೆಯನ್ನು BJPಯವರು ನಡೆಸಿದ್ದಾರೆ. ನಾಳೆ ಶಾಸನಸಭೆಯ ಒಳಗಡೆ 4 ದಿನಗಳ ಕಾಲ ಬಿಡದಿಯ ಹೋರಾಟವೇ ಜಾಸ್ತಿ ನಡೆಯುವ ಲಕ್ಷಣಗಳು ಕಾಣ್ತಾ ಇವೆ. ಅದರ ಪೂರ್ವಭಾವಿಯಾಗಿ ಈ ಸಾಂಕೇತಿಕ ಪ್ರತಿಭಟನೆ ನಡೀತು ಅಂತ ಅನಿಸುತ್ತೆ. ಓಕೆ, ಪಾದಯಾತ್ರೆ ಮಾಡಿದ್ರೆ ನೆಕ್ಸ್ಟ್ ಹಂತಕ್ಕೆ ಹೋದಂಗಲ್ವಾ? ಇದು ಘೋಷಣೆ ಮಾಡಿದ ಮೇಲೆ ಮಾಡದೇ ಏನಿರೋಕ್ಕಾಗಲ್ಲ ಅಲ್ಲ, ನೆಕ್ಸ್ಟ್ ಹಂತಕ್ಕೆ ಹೋಗುತ್ತೆ ಅಜಿತ್. ನೋಡಿ, ಈಗ ಬಿಡದಿಯ ಒಟ್ಟಾರೆ ಹೋರಾಟ ಏನಿದೆ ಅದು ಮುಂದಿನ ಹಂತಕ್ಕೆ ಸರ್ಕಾರವೂ ಕೂಡ ಏನು ಬ್ಯಾಕ್ಔಟ್ ಆಗ್ಲಿಕ್ಕೆ ತಯಾರಿಲ್ಲ. ಹೌದು, ಹೀಗಾಗಿ JDS ಕೂಡ ಏನು ಬ್ಯಾಕ್ಔಟ್ ಆಗ್ತಾ ಇಲ್ಲ. ಹೀಗಾಗಿ BJPಯವರು ಪ್ರಯತ್ನ ಮಾಡ್ತಿದ್ದಾರೆ. ನಮ್ಮ ಪ್ರಮುಖ ವಿರೋಧ ಪಕ್ಷವಾಗಿ ನಮ್ಮದು ಒಂದು ಸೇ ಇರಬೇಕು ಅನ್ನುವ ಪ್ರಯತ್ನ BJPದು ನಡೀತಾ ಇದೆ ಹೊರತು, ಆದರೆ ಇಡೀ ಆಟ ಅಥವಾ ಈ ಇಡೀ ಫೈಟ್ ನಡೀತಾ ಇರೋದು ಬಿಟ್ವೀನ್ ಕಾಂಗ್ರೆಸ್ ಆ್ಯಂಡ್ JDS. BJP ಅದರಲ್ಲಿ ಎಷ್ಟೇ ನೀವು ಪಾದಯಾತ್ರೆ ಮಾಡಿ ಏನೇ ಪ್ರಯತ್ನ ಮಾಡಿದರೂ ಕೂಡ BJPಗೇನು ಒಳಗಡೆ ಇನ್ರೋಡ್ ಸಿಗಲ್ಲ. ಅಲ್ಲ, ಅಲ್ಲಿ ಇನ್ರೋಡ್ ಸಿಗೋದು ಮಾತ್ರ ಅಲ್ರಿ, ಬಟ್ ರಾಜ್ಯದಾದ್ಯಂತ ಒಂದು ಪರ್ಸೆಪ್ಷನ್ ಅನ್ನೋದಿರುತ್ತಲ್ಲ. ಅಲ್ಲ, ಒಂದು ವಿರೋಧ ಪಕ್ಷವಾಗಿ ಹೋರಾಟ ಮಾಡಿದ್ರಪ್ಪ, ಆಮೇಲೆ ವಿಜೇಂದ್ರರಿಗೆ ಮತ್ತೆ ಎದುರಾಗುವ ಪ್ರಶ್ನೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಜಿತ್, ಅದೇ ಸಾಂಕೇತಿಕ ಪ್ರತಿಭಟನೆಗಳು ನಡೀತಾ ಇವೆ. ಮತ್ತು BJP ನೋಡಿ, BJPಗೂ ಒಂದು ಸಮಸ್ಯೆ ಇದೆ. ಅದರಲ್ಲಿ ಯಡಿಯೂರಪ್ಪನವರಿದ್ದಾಗ ಆಗಲಿ, ಸದಾನಂದ ಗೌಡರಿದ್ದಾಗ, ಜಗದೀಶ್ ಶೆಟ್ಟರ್ ಇದ್ದಾಗ, ಬೊಮ್ಮಾಯಿ ಇದ್ದಾಗಲೂ ಕೂಡ ಎಲ್ಲೂ ಕೂಡ BJP ಇಲ್ಲ ಟೌನ್ಶಿಪ್ನ ನಾವು ಕೈ ಬಿಡ್ತೀವಿ, ರೆಡ್ ಝೋನನ್ನು ತೆಗೆದು ಹಾಕ್ತೀವಿ ಅಂತಕ್ಕಂಥದ್ದನ್ನೇನೇನು ಹೇಳಿಲ್ಲ. ಹೌದು, ಮತ್ತು ಬೇರೆ ಬೇರೆ ರಾಜ್ಯದಲ್ಲಿ ಈಗ ಗಿಫ್ಟ್ ಸಿಟಿ ಮಾಡಿದ್ರಪ್ಪ ಅಹಮದಾಬಾದಲ್ಲಿ. ಹೆಂಗೆ ಮಾಡಿದ್ರು ಅದನ್ನು? ಗಿಫ್ಟ್ ಸಿಟಿ ಜಾಗ ತೆಗೆದುಕೊಂಡೇ ಮಾಡಿರ್ತಾರೆ. BJPದು ರಾಜ್ಯದಲ್ಲಿ ಈ ಸ್ಟ್ಯಾಂಡ್ ಇರ್ಬೋದು, ಬಟ್ ದೇಶದಲ್ಲಿ ಈ ಸ್ಟ್ಯಾಂಡ್ ಇಲ್ಲ BJPದು. ಕರೆಕ್ಟ್. ಹೀಗಿರುವಾಗ BJP ಒಂದು ಸಾಂಕೇತಿಕ ಪ್ರತಿಭಟನೆಯನ್ನು ನಡೆಸ್ಬೋದೇ ಹೊರತು ಅಲ್ಲಿ ರೈತರ ಹೋರಾಟವನ್ನು ಕಟ್ಟಲಿಕ್ಕೆ BJP ಬಳಿ ಆ ನಾಯಕತ್ವವೂ ಆ ಭಾಗದಲ್ಲಿಲ್ಲ, BJPಯ ಬಳಿ ಸಂಘಟನೆಯೂ ಆ ಭಾಗದಲ್ಲಿಲ್ಲ. ಕರೆಕ್ಟ್. ಹೀಗಾಗಿ ಯಡಿಯೂರಪ್ಪ, ಈಗ ರೈತರು ಅಂದ ತಕ್ಷಣ ಯಡಿಯೂರಪ್ಪನವ್ರ ಜೊತೆ ಗುರುತಿಸಲಾಗತ್ತೆ. ಆ ಕಾರಣದಿಂದ ಯಡಿಯೂರಪ್ಪನವ್ರನ್ನ ಹೊರಗಡೆ ಕರ್ಕೊಂಡು ಬಂದು ಈ ಪ್ರತಿಭಟನೆಯನ್ನು ಆಯೋಜಿಸಲಾಯಿತು. ಬಟ್ ಪೊಲಿಟಿಕಲಿ ಸ್ಪೀಕಿಂಗ್ ಈ ಪ್ರತಿಭಟನೆ ಒಂದು ಸಾಂಕೇತಿಕ ಪ್ರತಿಭಟನೆ ಅನ್ಸ್ಕೊಳ್ಳುತ್ತೆ. ನೀವು ಪಾದಯಾತ್ರೆ ನಡೆಸಿದರೂ ಕೂಡ BJPಯ ಪಾದಯಾತ್ರೆಯ ಇಂಪ್ಯಾಕ್ಟ್ ಎಷ್ಟಿರ್ಲಿಕ್ಕೆ ಸಾಧ್ಯ? ಹಾಗಿದ್ರೆ JDS ಜೊತೆಗೆ ಹೋಗಿ ಪ್ರತಿಭಟನೆ ಮಾಡಬೇಕಾಗಿತ್ತು. JDS ಜೊತೆಗೆ ತೆಗೆದುಕೊಳ್ಳಿಕ್ಕೆ ತಯಾರಿಲ್ಲ. JDS ಕೂಡ BJPಯವರು, ಯಾಕಂದರೆ ಈಗ ಬಿಡದಿ ಭಾಗದಲ್ಲಿ JDSನ ಶಕ್ತಿ ಜಾಸ್ತಿ ಇದೆ. ಕರೆಕ್ಟ್. ಅವ್ರು ಯಾಕೆ BJPಯನ್ನು ಕರ್ಕೊಂಡು ಹೋಗಿ ಒಳಗಡೆ ಅವರು CP ಯೋಗೇಶ್ವರನ್ನೇ ಬಿಡ್ಲಿಕ್ಕೆ ತಯಾರಿಲ್ಲ JDSನವರು. ಹೀಗಾಗಿ ಎಷ್ಟೇ ನಾವು ಮೈತ್ರಿ, ಎಷ್ಟೇ ನಾವು ರೈತರ ಪರವಾಗಿ ಒಟ್ಟಿಗೆ ಪ್ರತಿಭಟನೆ ನಡೆಸಬೇಕು ಅಂತಕ್ಕಂಥ ಆಶಯ ಭಾಷಣ ಮಾಡಿದರೂ ಕೂಡ ಪೊಲಿಟಿಕಲ್ ಪಾರ್ಟಿಗಳಿಗೆ ತಂದೆ ಆಗಿರ್ತಕ್ಕಂಥ ಸ್ಟ್ರೆಂತು ಇರ್ತವೆ, ಲಿಮಿಟೇಷನ್ಸ್ಗಳು ಕೂಡ ಇರ್ತವೆ. ಮತ್ತು BJP ಮತ್ತು JDS ಒಂದು ರೀತಿಯಲ್ಲಿ ಒಂದೇ ಭಾಗದಲ್ಲಿ ಕಾನ್ಸಂಟ್ರೇಟ್ ಆಗಿರ್ತಕ್ಕಂಥ JDSಗೆ ಎಲ್ಲಿ BJPಯನ್ನು ಒಳಗಡೆ ಬಿಟ್ಕೊಂಡ್ರೆ ನಮ್ಮ ತಲೆ ಮೇಲೆ ಬಂದು ಕೂತ್ಕೋತಾರೆ ಅನ್ನುವ ಆತಂಕ ಇದ್ದರೆ, ರೈಟ್, BJPಗೂ ಕೂಡ JDS ಜೊತೆ ಮೈತ್ರಿಯಿಂದ ನಾವೇನು ಪ್ರತಿಭಟನೆ ಮಾಡದೇ ಉಳಿದ್ರೆ
ಒಕ್ಕಲಿಗರ ಭಾಗದಲ್ಲಿ ಕೇಳ್ತಾರೆ, ಏನು ಮಾಡಿದ್ರಿ ಬಿಡದಿಯ ಹೋರಾಟದಲ್ಲಿ ಅಂತ ಕೇಳ್ತಾರೆ. ಆ ಕಾರಣದಿಂದ ಈ ಸಾಂಕೇತಿಕ ಪ್ರತಿಭಟನೆಗಳೇ ಹೊರತು ಬಿಜೆಪಿಯ ಪ್ರತಿಭಟನೆಯಿಂದ ಸ್ಥಿತಿ ಗತಿ ಮತ್ತು ರಾಜಕಾರಣ ಏನು ಬದಲಾಗತ್ತೆ ಅಂತ ನನಗೆ ಅನ್ಸಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.